ಕೋಗಿಲು ಮನೆಗಳ ತೆರವು ಕೇಸ್ ಸೇರಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಒಂದು ಬಿಗ್ ಟ್ವಿಸ್ಟ್ ಸಿಗುತ್ತಾ ಇದೆ. ಯಾಕಂದ್ರೆ ಅವರು ಹೇಳ್ತಾ ಇದ್ರು, ಕಳೆದ 25 ವರ್ಷಗಳಿಂದ ನಾವು ಇಲ್ಲೇ ವಾಸವಾಗಿದ್ದೀವಿ ಅಂತ ಆರೋಪ ಮಾಡ್ತಾ ಇದ್ರು ಸ್ಥಳೀಯರು. ಆದರೆ ಅದಕ್ಕೆ ಈಗ GBA ತಿರುಗೇಟು ಕೊಟ್ಟಿದೆ. ನೋಡಿ, ಇದು 2016 ಏನಿದೆ, 16ರಲ್ಲಿದ್ದಂತಹ ಒಂದು ಮನೆಗಳು ಇಷ್ಟು ಅಲ್ಲಿ ಯಾವುದಾದ್ರೂ ಇದ್ವಾ, ಯಾವುದೂ ಇಲ್ಲ ಅಂತ ಹೇಳಿ ಒಂದು ಫೋಟೋವನ್ನು ರಿಲೀಸ್ ಮಾಡಿದೆ. ಆನ್ಲೈನ್ ಫೋಟೋ ಏನಿದೆ, ಗೂಗಲ್ ಮ್ಯಾಪ್ನಲ್ಲಿ ಸಿಗುತ್ತಲ್ಲ, ಉಪಗ್ರಹದ ಒಂದು ಫೋಟೋವನ್ನು ರಿಲೀಸ್ ಮಾಡಿ ಅಲ್ಲಿ ಯಾವುದೇ ಮನೆ ಇರಲಿಲ್ಲ ಅಂತ ಸರಿಯಾದ ರೀತಿಯಲ್ಲಿ ಅಲ್ಲಿನ ನಿವಾಸಿಗಳ ಆರೋಪಕ್ಕೆ ಸ್ಯಾಟಲೈಟ್ ಫೋಟೋವನ್ನು ಕಳುಹಿಸಿ GBA ತಿರುಗೇಟನ್ನು ಕೊಟ್ಟಿದೆ. ನೋಡಿ, 2015ರಲ್ಲಿದ್ದಂಥ ಫೋಟೋ ಇದು. ಅಲ್ಲಿ ಯಾವುದೇ ಮನೆ ಇರಲಿಲ್ಲ. ನೀವು ನೋಡಿದ್ರೆ 25 ವರ್ಷಗಳಿಂದ ನಾವು ವಾಸವಾಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ GBA ಪ್ರಶ್ನೆ ಮಾಡಿದ್ದಾರೆ. ಏನು ಅದೇ ಜಾಗಕ್ಕೆ DK ಶಿವಕುಮಾರ್ ಹೋಗಿದ್ದಲ್ಲ, ಆ ಸಮಯದಲ್ಲಿ ಒಬ್ಬ ವ್ಯಕ್ತಿ ಬಂದು ಹೇಳ್ತಾನೆ, ನೋಡಿ ಸರ್, ನಮ್ಮ ಹತ್ರ 1.5 ಲಕ್ಷದಿಂದ 2 ಲಕ್ಷ ರೂಪಾಯಿ ತನಕ ದುಡ್ಡಿಸ್ಕೊಂಡು ಈ ಒಂದು ಮನೆಯನ್ನು ಕಟ್ಟಿಸ್ಕೊಟ್ಟಿದ್ದಾರೆ, ನಿರ್ಮಿಸೋಕ್ಕೆ ಸಹಾಯ ಮಾಡಿದ್ದಾರೆ ಅಂತ ಹೇಳಿದ್ದಾನೆ. ಆಗ DK ಶಿವಕುಮಾರ್, ಹೌದಾ, ಹಾಗಾದ್ರಲ್ಲಿ ಏನೋ ಅಕ್ರಮವಾಗಿ ನಾವು ಇದರ ಬಗ್ಗೆ ತನಿಖೆ ಮಾಡಿಸ್ತೀವಿ, ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ನಿಮಗೆ ನ್ಯಾಯ ಕೊಡಿಸ್ತೀವಿ ಅನ್ನುವಂಥ ಭರವಸೆಯನ್ನು ಕೂಡ DCM ಕೊಟ್ಟಿದ್ದು. ಈ ನಡುವೆ ಅಕ್ರಮ ಮನೆಗಳ ತೆರವು ವೇಳೆ GBA ನೋಟಿಸ್ ನೀಡಿತ್ತು ಅಂತ DK ಶಿವಕುಮಾರ್ ಕೂಡ ಹೇಳ್ತಾರೆ. ಆದರೆ ಅಲ್ಲಿನ ನಿವಾಸಿಗಳು ಹೇಳ್ತಾರೆ, ನೋಡಿ, ಇಲ್ಲ ಸರ್, ನಮಗೆ ಯಾವುದೇ ರೀತಿಯಾದಂಥ ನೋಟಿಸ್ ಬಂದಿಲ್ಲ. ನಿವಾಸಿಗಳು ಹೇಳ್ತಾರೆ, ಯಾಕಂತಂದರೆ ಸರಿಯಾದ ರೀತಿಯಾದಂಥ ಒಂದು ಅಡ್ರೆಸ್ ಇಲ್ಲ ಅಲ್ಲಿಗೆ, ಅದಕ್ಕೆ ನೋಟಿಸ್ ಬಂದಿಲ್ಲ. ಹೀಗಾಗಿ ನಮಗೊಂದು ವಿಚಾರ ಗೊತ್ತಾಗಲ್ಲ, ನಮಗೆ ಅನ್ಯಾಯ ಆಗಿದೆ, ನಮ್ಮ ಹತ್ರ ದುಡ್ಡು ತೆಗೆದುಕೊಂಡಿದ್ದಾರೆ, ನಮಗೆ ದಯವಿಟ್ಟು ನ್ಯಾಯವನ್ನು ಕೊಡಿಸಿ ಅಂತ ಹೇಳಿ DK ಶಿವಕುಮಾರ್ ಹತ್ರ ಕೇಳ್ಕೊಂಡಿದ್ದಾರೆ. ಅದಕ್ಕೆ GBA ಕೂಡ ಹೇಳ್ತಾ ಇದೆ, ಅಲ್ಲಿರುವಂಥ ನಿವಾಸಿಗಳು ಹೇಳಿದರು, ನಾವು 25 ವರ್ಷದಿಂದ ಇಲ್ಲೇ ಇದ್ದೀವಿ ಸರ್, ನಮ್ಮ ಮನೆಯನ್ನು ನೀವು ಕಿತ್ಕೋಬೇಡಿ ಅಂತ. ಆದರೆ ಇಲ್ಲ, ನೀವು ಹೇಳ್ತಾ ಇರುವಂಥದ್ದು ಸುಳ್ಳು. ನೋಡಿ, ಸ್ಯಾಟಲೈಟ್ ಫೋಟೋ ಇದೆ, 2015ರಲ್ಲಿ ತೆಗೆದಿರುವಂಥ, 16ರಲ್ಲಿ ತೆಗೆದಿರುವಂಥ ಫೋಟೋ, 15-16ರಲ್ಲಿ. ಆಗಲೂ ಕೂಡ ಯಾವ ಮನೆಗಳು ಕೂಡ ಅಲ್ಲಿ ಇರಲಿಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಿ ಅನ್ನುವಂಥ ರೀತಿಯಲ್ಲಿ GBA ಹೇಳ್ತಾ ಇದೆ. ಒಂದು ಫೋಟೋವನ್ನು ಕಳಿಸಿ, ಯಲಹಂಕದ ಕೋಗಿಲು ಬಡಾವಣೆಯಲ್ಲಿ ಏನಿತ್ತು, ಮನೆಗಳನ್ನು ಧ್ವಂಸ ಮಾಡಿತ್ತು, ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿನ ಸ್ಥಳೀಯರು ಆರೋಪ ಮಾಡಿದ್ದಕ್ಕೇನೆ ಸಾಕ್ಷಿ ಸಮೇತವಾಗಿ ಬೆಂಗಳೂರು ಪ್ರಾಧಿಕಾರ ಏನಿದೆ ಅದು ಸ್ಯಾಟಲೈಟ್ ಫೋಟೋವನ್ನು ಕಳಿಸಿದೆ. GBA ಬೆಂಗಳೂರು ಗ್ರೇಟರ್ ಪ್ರಾಧಿಕಾರ ಏನಿದೆ ಹೇಳ್ತಾ ಇದ್ದಾರೆ, ನೋಡಿ ಹಿಂಗಿದೆ, ಇದು 2015ರಲ್ಲಿ ತೆಗೆದಿದ್ದೀವಿ. ಅಲ್ಲಿಗೆ ಬಂದವರು ಮಂತ್ರಿಗಳು ಹೇಳ್ತಾರೆ, ಸರ್ ನಮ್ದು ದುಡ್ಡು ಕೊಟ್ಟಿದ್ದೀವಿ, ನಾವು ಮೋಸ ಹೋಗ್ಬಿಟ್ಟಿದ್ದೀವಿ, ದುಡ್ಡು ಕೊಟ್ಟು ನಾವು ಮನೆಯನ್ನು ನಿರ್ಮಾಣ ಮಾಡ್ಕೊಂಡಿದ್ದೀವಿ, ಈಗ ನಮಗೇನು ಗತಿ, ನಾವು ಎಲ್ಲಿ ಹೋಗಬೇಕು, ಹೆಂಗೆ ಬದುಕಬೇಕು ಅಂತ ಕೇಳಿದ್ದಾರೆ. ನೋಟಿಸ್ ಕೊಟ್ಟಿಲ್ವ ಅಂದರೆ, ಇಲ್ಲ, ಯಾವುದೇ ನೋಟಿಸ್ ಬಂದಿಲ್ಲ, ಯಾಕಂದರೆ ನಮ್ಗೆ ಯಾವುದೇ ಅಡ್ರೆಸ್ ಇರಲಿಲ್ಲ, ಅದಕ್ಕಾಗಿ ಯಾವುದೇ ನೋಟಿಸ್ ಬಂದಿಲ್ಲ. ಇದು ಸ್ಥಳೀಯರು ಮನೆಯನ್ನು ನಿರ್ಮಿಸಿಕೊಡೋಕೆ ನಮಗೆ ಸಹಾಯ ಮಾಡಿದರು, ಅಲ್ಲಿರೋ ಅಕ್ಕಪಕ್ಕದವರು. ಮನೆ ನಿರ್ಮಾಣ ಮಾಡೋಕ್ಕೆ ಕಾರ್ಮಿಕರಿಗೆ ನಾವು ಹಣ ಕೂಡ ಕೊಟ್ಟಿದ್ದೀವಿ, ನಾವು ಯಾರಿಗೂ ಕೂಡ ಮೋಸ ಮಾಡಿಲ್ಲ, ನಾವು ದುಡ್ಡು ಕೊಟ್ಟೇ ಇಲ್ಲಿರುವಂಥದ್ದು ಅಂತ ಹೇಳಿದ್ದಾರೆ ಅಲ್ಲಿರುವಂಥ ಜನರೆಲ್ಲರೂ ಕೂಡ. ಹೀಗಾಗಿ ಇದ್ರ ಬಗ್ಗೆ ನಾವು ತನಿಖೆ ಮಾಡ್ತೀವಿ, ಮುಂದಿನ ದಿನಗಳಲ್ಲಿ ನಿಮಗೆ ವಸತಿಯನ್ನು ಕೊಡ್ತೀವಿ. ರಾಜೀವ್ ಗಾಂಧಿ ವಸತಿ ಯೋಜನೆ ನಿಗಮ ಅಧಿಕಾರಿಗಳು ಅಲ್ಲಿ ಸ್ಥಳಕ್ಕೆ ಕೂಡ ಭೇಟಿ ನೀಡಿದರು. ಎಲ್ಲ ವಿವರಗಳನ್ನು ಪಡೆದುಕೊಳ್ತಾ ಇದ್ದಾರೆ, ಯಾರು ಸರಿಯಾದ ರೀತಿಯಲ್ಲಿದ್ದಾರೋ, ಯಾರು ಕರ್ನಾಟಕದವರಿದ್ದಾರೋ, ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿ ನಿಮಗೆ ಪುನರ್ವಸತಿ ಕೊಡುವಂಥ ಒಂದು ಕೆಲಸ ಕೂಡ ಆಗುತ್ತೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಯಾರು ಈ ಒಂದು ವಿಚಾರದಲ್ಲಿ ತಪ್ಪು ಮಾಡಿದವರು, ಯಾರು ದುಡ್ಡಿಸ್ಕೊಂಡಿದ್ದಾರೋ ಅವ್ರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ಕೂಡ ಆಗುತ್ತೆ ಅಂತ DK ಶಿವಕುಮಾರ್ ಹೇಳಿದ್ದಾರೆ. ರಾಜೀವ್ ಗಾಂಧಿ ವಸತಿ ನಿಗಮ ಏನಿದೆ, ಬೆಂಗಳೂರು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮತ್ತು ಕಂದಾಯ ಇಲಾಖೆ ಸಮೀಕ್ಷೆ ನಡೆಸುತ್ತೆ, ನೀವು ಮಾಡಿ ಅಂತ ನಿರ್ದೇಶನ ಕೂಡ ಕೊಟ್ಟಿದ್ದಾರಂತೆ. ಸ್ಥಳದ ಒಂದು ದಾಖಲೆಗಳನ್ನು ಪರಿಶೀಲನೆ ಮಾಡಬೇಕು, ಮಾಡಿದ ನಂತರ ನಾವು ಯಾರು ಅರ್ಹರಿದ್ದಾರೋ ಅವರಿಗೆ ಮನೆಯನ್ನು ಕೊಡ್ತೀವಿ, ಮಂಜೂರು ಮಾಡ್ತೀವಿ ಅಂತ ಅಧಿಕಾರಿಗಳು ಹೇಳಿದ್ದಾರೆ. DCM ಕೂಡ ಹೇಳಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.